ಮುಂಗಾರು ಪೂರ್ವ ಮಳೆ ಆರಂಭವಾಗುತ್ತಿದ್ದಂತೆ ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಜೋರಾಗಿವೆ. ಆದರೆ ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಇದೀಗ ಬೀಜವೇ ತಲೆನೋವಾಗಿ ಪರಿಣಮಿಸಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹಾವೇರಿ, ಬಂಕಾಪುರ ಹಾಗೂ ರಟ್ಟಿಹಳ್ಳಿ ರೈತ ಸಂಪರ್ಕ ಕೇಂದ್ರಗಳ ಮುಂದೆ ರೈತರ ದಟ್ಟಣೆ ಹೆಚ್ಚಾಗಿದೆ. ಹಾಸಿಗೆ ದಿಂಬು ಸಮೇತ ರಾತ್ರಿ ಪೂರ್ತಿ ರೈತರು ಸರತಿ ಸಾಲಿನಲ್ಲಿ ನಿಂತು ಬೀಜಕ್ಕಾಗಿ ಕಾಯುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ನೂಕುನುಗ್ಗಲು ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೆಲವೆಡೆ ಪೊಲೀಸರು ಭದ್ರತೆ ಒದಗಿಸಿ ಬೀಜ ವಿತರಣೆ ಮಾಡಿದ್ರು. ಇನ್ನು ಜಿಲ್ಲೆಯಲ್ಲಿ ಈ ಬಾರಿ ಮೆಕ್ಕೆಜೋಳ, ಶೇಂಗಾ ಹಾಗೂ ಸೋಯಾಬೀನ್ ಬೀಜಕ್ಕೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಕಳೆದ ವರ್ಷವೂ ಬೀಜ ಹಾಗೂ ಗೊಬ್ಬರ ಸಮಸ್ಯೆ ಎದುರಾಗಿತ್ತು. ಈ ಬಾರಿಯೂ ಕೃಷಿ ಇಲಾಖೆ ಸಮರ್ಪಕ ಸಿದ್ಧತೆ ಮಾಡಿಲ್ಲ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಬಂಕಾಪುರದಲ್ಲಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನೊಂದೆಡೆ ಜಿಲ್ಲೆಯಲ್ಲಿ ಅಗತ್ಯ ಪ್ರಮಾಣದ ಬೀಜ ಲಭ್ಯವಿದೆ ಎಂದು ಕೃಷಿ ಇಲಾಖೆ ಸ್ಪಷ್ಟನೆ ನೀಡಿದೆ. ರೈತರು ಗೊಂದಲಕ್ಕೀಡಾಗದೆ ಸಮೀಪದ ಕೇಂದ್ರಗಳಿಂದ ಬೀಜ ಖರೀದಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ರು. ಆದರೆ ಮುಂಗಾರು ಆರಂಭದಲ್ಲಿ ಬೀಜಕ್ಕಾಗಿ ರೈತರು ಪರದಾಡುತ್ತಿರುವುದು ಕೃಷಿ ಇಲಾಖೆಯ ಸಿದ್ಧತೆಯ ಮೇಲೆ ಪ್ರಶ್ನೆ ಎಬ್ಬಿಸಿದೆ. ಬೀಜವನ್ನು ಕೊಡ್ತಾ ಇಲ್ಲ, ಬೆಳೆ ಕೊಡ್ತೇವೆ ಅಂತ ಹೇಳಿದರೆ ಇನ್ನೂ ಕೊಟ್ಟಿಲ್ಲ. ನಾವು ಎಂಟೆಂಟು ವರ್ಷ ಆದರೆ ಬಿತ್ತದ ಯಾವಾಗ, ಬೆಳೆದ ಯಾವಾಗ? ಪ್ಯಾಕೆಟ್ ತೊಗೊಂಡು ಹಾಕೊಂಡಿದ್ದೀರಿ. ರಾತ್ರಿ ಮಕ್ಕಂಡಾರೆ ನಮ್ಮ ಗಂಡ್ಮಕ್ಳು ಇನ್ನೂ ಕೊಡಕ್ಕೆ ಬೀಜನ ಕೊಡಕ್ಕೆ ಹೋಲ್ರಿಪ್ಪ. ನೋಡ ಇಷ್ಟೋ ಮಟ್ಟ ಅಂದ್ರೆ ಹೊಡೆದಾಡಿ ಸಾಯಕ್ಕೆ ಕುಂತೀವಿ. ಮಳೆ ಒಂದು ಆಗೈತಿ, ಬಿತ್ತಾಕ ಬೀಜನ ಸಿಗೋಲ್ಲ. ಯಾಕೆ ಹೋಲ್ರಿ ಅವರು ಬೀಜನ